ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಏನಪ್ಪ ನೀವು ನನ್ನ ಆಣೆ ಮಾಡಿ ಹೇಳಿದ್ರು ಕೂಡ ಕಂಟಿಯವ್ರಿಗೆ ವಿಷಯ ಹೇಳಕ್ ಹೋಗ್ತಿದ್ದೀರಲ್ಲ. ನನ್ ಕೈ ತಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲಮ್ಮ. ಇನ್ನು ಕಳ್ಕೋಬೇಕಲ್ಲ ಅನ್ನೋ ವಿಷಯನೇ ನನ್ ಕೈಲಿ ಅರ್ಗಿಸ್ಕೊಳಕ್ ಆಗ್ತಾ ಇಲ್ಲ. ನೀವೊಂದ್ ವಿಷಯ ಯೋಚನೆ ಮಾಡಿ. ಸ್ನೇಹಕ್ಕನ್ ಹೃದಯ ನನ್ಗೆ ಹಾಕಿರ್ಲಿಲ್ಲ ಅಂದಿದ್ರೆ ನಿಮ್ ಮಗಳು ಯಾವತ್ತೂ ಸಾಯ್ತಿದ್ಲಲ್ವಾ? ಯಾವತ್ತೋ ಸಾಯ್ತಿದ್ ಮಗಳನ್ನ ದೇವ್ರು ಇಲ್ಲಿ ತನಕ ಉಳಿಸ್ಕೊಟ್ನಲ್ಲ ಅಂತ ಖುಷಿ ಪಡಿಯಪ್ಪ. ನೀನ್ ಎಷ್ಟೇ ಹೇಳಿದ್ರು ನನ್ ಮನ್ಸು ಒಪ್ತಿಲ್ಲಮ್ಮ. ಬದುಕಿದ ಮಗಳನ್ನ ಮತ್ತೆ ಕಳ್ಕೋಬೇಕು ಅಂತಂದ್ರೆ ಆ ನೋವು ನಾನು ಯಾಕೆ ಸಹಿಸ್ಕೊಳ್ಳಿ? ಈಗ ನನ್ನ ಅವಶ್ಯಕತೆಗಿಂತನೂ ಈ ಮಗು ಅವಶ್ಯಕತೆ ತುಂಬಾ ಇದೆ ಅಪ್ಪ. ಅವರೆಲ್ಲ ತುಂಬಾ ನೊಂದಿರೋ ಜೀವ, ಮತ್ತೆ ನೋಯ್ಸದ್ ಬೇಡ. ನೀನು ಬರೀ ಅವ್ರ ದೃಷ್ಟಿಕೋನದಲ್ಲಿ ಮಾತ್ರ ಮಾತಾಡ್ತಿದ್ಯಮ್ಮ. ಮುಂದೆ ನಿನ್ ಮಗು ಭವಿಷ್ಯ ಏನಾಗತ್ತೆ ಅಂತ ಯೋಚನೆ ಮಾಡಿದ್ಯಾ? ನನ್ ಮಗು ಚೆನ್ನಾಗೇ ಇರುತ್ತಪ್ಪ. ಕಂಟಿಯವರು ನನ್ ಮಗುನ ತಾಯಿ ಎಷ್ಟೇ ಚೆನ್ನಾಗಿ ನೋಡ್ಕೋತಾರೆ. ತಪ್ಪು ತಿಳ್ಕೊಂಡಿದ್ಯಮ್ಮ. ಒಬ್ಬ ತಂದೆ ಮಗುಗೆ ಬಲ ಕೊಡಬಹುದು, ನಾನಿದ್ದೀನಿ ಅನ್ನೋ ಧೈರ್ಯ ಕೊಡ್ಬೋದು. ಆದ್ರೆ ತಾಯಿ ಪ್ರೀತಿ ಕೊಡಕ್ಕಾಗಲ್ಲ, ಆ ಮಮತೆನ ಕೊಡಕ್ಕಾಗಲ್ಲ. ತಾಯಿ ಇಲ್ಲದೆ ಮಗು ಬೆಳೆಯೋದು ತುಂಬಾ ಕಷ್ಟ ನಮ್ಮ. ಅದು ಬೆಳೆಸೋ ಕಷ್ಟ ಏನು ಅಂತ ಒಬ್ಬ ತಂದೆಯಾಗಿ ನನಗೆ ಗೊತ್ತು. ನೀನ್ ಚತ್ತು ನಿನ್ ಮಗುನ ಅನಾಥ ಮಾಡ್ಬೇಡ. ಇವ್ರೆಲ್ರೂ ಇರುವಾಗ ನನ್ ಮಗು ಹೇಗಪ್ಪ ಅನಾಥ ಆಗತ್ತೆ? ಯಾರಿದ್ರು ತಾಯಿ ಇದ್ದಂಗೆ ಆಗಲ್ಲಮ್ಮ. ಎಲ್ಲಿ ನನ್ನ ಮೇಲೆ ಹಣೆ ಮಾಡಿ ಹೇಳು, ನಾನು ಇಷ್ಟು ಪ್ರೀತಿಯಿಂದ ಕಾಳಜಿಯಿಂದ ನೋಡ್ಕೊಂಡಿದ್ರು ನಿನಗೆ ತಾಯಿ ಇರ್ಬೇಕಿತ್ತು ಅಂತ ಒಂದ್ಸತಿನೂ ಅನ್ಸಿಲ್ವಾ? ತಾಯಿನೇ ಅಮ್ಮ. ಹಳೆಯನ್ರಿಗಿರೋ ಕೋಪಕ್ಕೆ ಅವ್ರು ಯಾವಾಗ ಏನ್ ಮಾಡ್ತಾರೆ ಅಂತನೂ ಹೇಳಕ್ಕಾಗಲ್ಲ. ಅಂಥದ್ರಲ್ಲಿ ಅವ್ರ ಮಗು ಭವಿಷ್ಯ ರೂಪಿಸ್ತಾರ. ಅದ್ರಲ್ಲೂ ಹಳೆಯನಿಂದಂತೂ ಸಾಧ್ಯನೇ ಇಲ್ಲ. ಇದ್ರ ಮೇಲೂ ನಿನ್ನ ಇಷ್ಟನಮ್ಮ. ಅಪ್ಪ ಹೇಳ್ತಿರೋ ಸರಿಯಾಗೇ ಇದೆ. ನನ್ ಮಗುಗೇನು ತೊಂದರೆ ಆಗ್ಬಾರ್ದು ಅಂದ್ರೆ ನನ್ ಮೊದ್ಲು ಕಂಟಿ ಅವ್ರನ್ನ ಬದಲಾಯಿಸ್ಬೇಕು. ಅವರಲ್ಲಿರೋ ಕೋಪನೆಲ್ಲ ಸುಟ್ಟು ತಾಯಿ ಪ್ರೀತಿ ಚಿಗುರೋ ಹಾಗೆ ಮಾಡ್ಬೇಕು. ಹೌದು,